ಖರ ಅಮ್ಮ. ಯಾಕೆ ಬಂದಿದ್ದು? ಸಿಚುವೇಶನ್ ನನಗೆ ಅರ್ಥ ಆಯ್ತು ಸೀನು. ಮೊದಲು ಈ ಜೇನುತುಪ್ಪ ತಗೋ. ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ಯಾ ಆದ್ಯ? ಸಿಂಹ ಯಾವತ್ತಾದ್ರೂ ಹುಲ್ ತಿನ್ನತ್ತ? ಅಂಥದ್ರಲ್ಲಿ ಸೀನು ಜೇನ್ ತಿಂತಾನ? ಇವೆಲ್ಲ ನನಗಿದ್ದಿದ್ದೆ. ನೀನು ಹೊರಡು. ಸಾಕು ಸೀನು, ಕವರ್ ಮಾಡಿದ್ದು. ಎಷ್ಟು ಉರಿತಿರುತ್ತೆ ಅಂತ ನನಗೆ ಅರ್ಥ ಆಗತ್ತೆ. ಮೊದಲು ಈ ಜೇನುತುಪ್ಪ ಕುಡಿ. ಆದ್ಯ, ನನಗೇನು ಆಗಿಲ್ಲ, ನೀನು ಹೊರಡು. ಯಾಕೆ ಹೀಗೆ ಮಾಡ್ದೆ ಸೀನು? ನೀನೇನ್ ಚಿಕ್ಕ ಹುಡುಗ ಅಲ್ಲ. ಯಾವ್ದು ರೈಟು ಯಾವ್ದು ರಾಂಗು ನಿನಗೆ ಎಲ್ಲ ಗೊತ್ತು. 25 ವರ್ಷದ ಹುಡುಗ, ಓದಿರೋನು. ಇಂಥ ಮೂಢನಂಬಿಕೆನ ನಂಬಾರ್ದು ಅಂತ ನಿನಗೆ ಗೊತ್ತಿಲ್ವಾ? ಸರಿ ತಪ್ಪಿನ ಬಗ್ಗೆ ನೀವು ಮಾತಾಡ್ತಿದ್ದೀರಾ ಮೇಡಮ್? ಮನಸ್ಸಲ್ಲಿ ಪ್ರೀತಿನ ಇಟ್ಕೊಂಡು ಹೊರಗೆ ಹೇಳ್ದೆ ನಾಟಕ ಮಾಡೋದು ಕೂಡ ತಪ್ಪೆ. ನಮ್ಮ ಪ್ರೀತಿ ವಿಷಯ ಎಲ್ಲರಿಗೂ ಗೊತ್ತಾದರೆ ಎಲ್ಲಿ ಏನಾದರೂ ಅನಾಹುತ ಆಗುತ್ತೋ ಅಂತ ನೀನು ಹೇಗೆ ನಂಬ್ತಿದ್ಯೋ, ಆ ಮೆಣಸಿನ್ಕಾಯಿ ತಿಂದರೆ ನನ್ನ ಪ್ರೀತಿ ಗೆಲ್ಲುತ್ತೆ ಅಂತ ನಾನು ಹಾಗೆ ನಂಬ್ತಿದ್ದೀನಿ. ನೀನು ಜೇನ್ ಕೊಟ್ಟು ನನ್ನ ಬಾಯಿ ಸಿಹಿ ಮಾಡೋದು ಬೇಕಾಗಿಲ್ಲ. ಐ ಲವ್ ಯು ಅಂತ ಹೇಳಿದ್ರೆ ಸಾಕು, ಅದರಿಂದಾನೇ ಕಮ್ಮಿ ಆಗುತ್ತೆ. ಹುಚ್ಚನ್ ಥರ ಮಾತಾಡ್ಬೇಡ ಸೀನು. ಮೊದಲು ನೀನೇ ಜೇನುತುಪ್ಪ ತಿನ್ನು. ನನಗೆ ಬೇಡ. ನನ್ನ ಪ್ರೀತಿನ ಒಪ್ಕೊಂಡ್ರೆ ನಾನು ತಗೋತೀನಿ, ಇಲ್ಲ ಅಂದ್ರೆ ನನ್ನ ನೋವು ನಾನು ಅನುಭವಿಸ್ತೀನಿ. ಹೋಗಿಲ್ಲಿಂದ. ಸೀನು, ಅದು ಹಾಗಲ್ಲ. ನೀನು ಈ ಜೇನುತುಪ್ಪ ತಿನ್ಬೇಕು ಅಷ್ಟೇ. ಇಲ್ಲ ಆದ್ಯ, ನೀನು ಪ್ರೀತಿಸ್ತಿದ್ದೀನಿ ಅಂತ ಒಪ್ಕೋ, ಅವಾಗ ತಗೋತೀನಿ. ನೀನು ಎಷ್ಟು ಸಲ ಕೇಳಿದ್ರು ನಾನು ಕೇಳಲ್ಲ ಸೀನು. ಯಾಕೆ ಅಂದ್ರೆ ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ. ಆದ್ರೆ ನಿನ್ ಬಾಯಿ ಉರಿತಿದೆ. ನೀನು ಈ ಜೇನುತುಪ್ಪ ತಿನ್ಲೇಬೇಕು. ತಿನ್ನು. ಬೇಡ ಆದ್ಯ. ಸೀನು, ಹೇಳ್ತಿರೋದು ನಿನಗೇನೆ. ತಿನ್ನು. ಬೇಡ ಅಂತ ಹೇಳ್ತಿಲ್ವಾ ಆದ್ಯ? ಹೋಗು. ನನ್ನ ಮಾತು ಕೇಳು ಪ್ಲೀಸ್. ಬೇಡ. ಆದ್ಯ, ಬೇಡ ಅಂದೆ ತಾನೆ? ಆದ್ಯ, ಬೇಡ. ಕೇಳು. ಅಷ್ಟು ಖಾರ ಇದ್ರೂ ಅದನ್ನ ಹೇಗೆ ತಿನ್ಬೇಕು ಅನ್ನಿಸ್ತು ಸೀನು. ದೇವ್ರ ಹತ್ರ ನಮ್ಮ ಪ್ರೀತಿ ಗೆಲ್ಬೇಕು ಅಂತ ಬೇಡ್ಕೊಂಡೆ. ನಮ್ಮ ಮದುವೆ ನಡಿಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಂಡೆ. ಆದ್ರೆ ಆ ಚಾರು ಮೆಣಸಿನ್ಕಾಯಿ ತಿಂದ್ರೆ ಮಾತ್ರ ನಿನ್ ಕೋರಿಕೆ ಈಡೇರೋದು ಅಂತ ಹೇಳಿದ ತಕ್ಷಣ ಎಷ್ಟೇ ಖಾರ ಆದ್ರೂ ಸರಿ, ಮೆಣಸಿನ್ಕಾಯಿ ತಿನ್ಬೇಕು ಅಂತ ಅನ್ನಿಸ್ತು ಆದ್ಯ. ನನ್ನ ಪ್ರೀತಿಗಿರೋ ಶಕ್ತಿ ಏನು ಅಂತ ತೋರಿಸ್ದೆ. ನಿನಗೋಸ್ಕರ ಮೆಣಸಿನ್ಕಾಯಿ ಮಾತ್ರ ಅಲ್ಲ ಆದ್ಯ, ವಿಷ ಬೇಕಾದರೂ ಕುಡಿತೀನಿ. ಬೇಡ ಸೀನು, ನಾವು ಒಬ್ಬರನ್ನೊಬ್ಬರು ಪ್ರೀತಿಸೋದಕ್ಕೆ ಆಗಲ್ಲ. ಯಾಕೆ ಅಂದ್ರೆ ನಾವಿಬ್ರು 2 ಕಣ್ಗಳಿದ್ದ ಹಾಗೆ. ಅದು ಪಕ್ಕದಲ್ಲೇ ಇದ್ರು
ಒಂದನ್ನ ಇನ್ನೊಂದು ನೋಡೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನಾವಿಬ್ರು ಒಂದೇ ಮನೇಲಿದ್ರೂ ಯಾವತ್ತಿಗೂ ಒಂದಾಗಲ್ಲ. ನನ್ನ ಹಣೆ ಬರಹದಲ್ಲಿ ಪ್ರೀತಿ ಅನ್ನೋದು ಇಲ್ಲ ಸೀನು. ಯಾಕಾತ್ಯ, ಯಾಕೆ ಹಾಗೆ ಹೇಳ್ತಿದ್ಯಾ? ನನ್ನ ಪ್ರೀತಿ ಶುದ್ಧವಾದ್ದು. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಎಲ್ಲಿಗೆ ಬೇಕಾದ್ರೂ ಬರ್ತೀನಿ, ಯಾರನ್ನ ಬೇಕಾದ್ರೂ ಒಪ್ಪಿಸ್ತೀನಿ. ನನ್ನ ಪ್ರಾಣನೇ ಕೊಡ್ತೀನಿ ಅಂತಿದ್ದೀನಲ್ಲ ಆತ್ಯ, ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಇಲ್ಲ ಸೀನು, ನಾನು ಪ್ರೀತಿಸೋದಕ್ಕೆ ಆಗಲ್ಲ. ನನಗೊಂದು ಒಳ್ಳೆ ಕುಟುಂಬ ಪರಿಚಯ ಆಗಿದೆ ಅಂತ ಹ್ಯಾಪಿ ಆಗಿರು ಅಂದೆ. ನಾನು ಹ್ಯಾಪಿ ಆಗಿರ್ಬೇಕು ಅಂದ್ರೆ ನೀನು ಚಾರುನ ಮದುವೆ ಮಾಡಿಕೊಂಡು ಹ್ಯಾಪಿ ಆಗಿರ್ಬೇಕು. ನನ್ನ ಬಗ್ಗೆ ನೀನು ಯೋಚನೆ ಮಾಡಬೇಡ. ನನ್ನ ಮೇಲೆ ಯಾವ ಆಸೆನೂ ಇಟ್ಕೋಬೇಡ. ನಾನಿಲ್ಲಿ ಈ ಕುಟುಂಬದಲ್ಲಿ ಸಂತೋಷವಾಗಿರಕ್ಕಾಗತ್ತೆ. ಮನ್ಸಲ್ಲಿ ಒಬ್ಬಳನ್ನ ಇಟ್ಕೊಂಡು ಇನ್ನೊಬ್ಬಳ ಕುತ್ತಿಗೆಗೆ ನಾನು ತಾಳಿ ಕಟ್ಟಲ್ಲ ಆದ್ಯ. ಇದನ್ನೆಲ್ಲ ನೆನ್ಸ್ಕೊಂಡ್ರೇನೆ ನನ್ನ ಹೃದಯ ನಿಂತು ಹೋದಾಗುತ್ತೆ. ಈ ಮದುವೆ ಅನ್ನೋ ತೊಂದರೆಯಿಂದ ಅದು ಹೇಗೆ ತಪ್ಪಿಸ್ಕೋಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ. ನೀನ್ ಒಪ್ಕೊಂಡ್ರೆ ಈ ಮನೆಯಲ್ಲಿ ಎಲ್ರನ್ನೂ ಒಪ್ಸೋ ಜವಾಬ್ದಾರಿ ನಂದು. ನಾನು ಬದುಕಿರೋದೇ ನಿನಗೋಸ್ಕರ ಹೊರತು ಆ ಚಾರುಗೋಸ್ಕರ ಅಲ್ಲ. ಇನ್ನೇನ್ ಮಾತಾಡ್ಬೇಡ. ನಿನ್ನ ಗುರಿ ಜಾಸ್ತಿ ಆಗಿದೆ ಅಂತ ಜೇನುತುಪ್ಪ ತಿನ್ಸೋದಕ್ಕೆ ಇಲ್ಲಿಗೆ ಬಂದೆ. ನನ್ನ ಕೆಲಸ ಮುಗೀತು, ಇನ್ನು ನಾನು ಹೋಗ್ತೀನಿ. ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ನಿನಗೆ ಕೊಡೋ ಒಳ್ಳೆ ಸಲಹೆ ಒಂದೇ, ಇನ್ಮುಂದೆ ಇಂಥ ಹುಚ್ಚುಚ್ಚು ಕೆಲಸಗಳನ್ನ ಮಾಡಬೇಡ ಸೀನು. ಅದರಿಂದ ನನ್ನ ಮನಸ್ಸೇನು ಬದಲಾಗಲ್ಲ ಸೀನು. ಅಯ್ಯೋ ಸರ್, ಇಲ್ಲೇ ಇದ್ದಾರಾ? ಯಾರೋ ಹುಡುಗಿ ಆಗಿರ್ತಾಳೆ. ಹೇಳಿ ಮಹೇಶ್ ಅವರೇ, ಇನ್ನೂ ಪ್ಲೇ ಗ್ರೌಂಡಿಗೆ ಬಂದಿಲ್ಲ. ಆಲ್ರೆಡಿ ಫ್ರೆಶ್ ಅಪ್ ಆಗಿದ್ದೀನಿ, ಬಂದ್ಬಿಡ್ತೀನಿ. ಓಕೆ ಸರ್, ಬಾಯ್.
ಏನು ಮತ್ತೆ ಬಂದಿದೆ ಈ ಬಾಕ್ಸು? ದಿನ ಈ ಬಾಕ್ಸನ್ನು ಯಾರು ಇಡ್ತಿದಾರೋ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಮುಖ ಕೂಡ ತೋರಿಸ್ತಿಲ್ಲ. ಯಾರಾಗಿರ್ತಾರೆ? ಆದರೆ ದಿನ ಇದೇ ಸುವಾಸನೆ. ಯಾರೋ ಒಬ್ರು ನನಗೋಸ್ಕರ ಹೀಗೆ ಇಡ್ತಾ ಇದ್ದಾರೆ. ಯಾರಾಗಿರ್ಬೋದು? ನಾನೇನೋ ಬಾಕ್ಸ್ ಸೆಟ್ ಆಗೋಯ್ತು ಸರ್. ಹ್ಯಾಪಿಯಾಗಿ ತಿಂದ್ರೆ ಅಷ್ಟೇ ಸಾಕು, ನನ್ನ ಮೇಲೆ ಡೌಟ್ ಬರಬಾರ್ದು. ರಾಜಲಕ್ಷ್ಮಿ, ಇಷ್ಟ ದಿನ ನಂಗೆ ಬಾಕ್ಸ್ ಇಟ್ಟಿದ್ದು ರಾಜಲಕ್ಷ್ಮಿನ. ನನಗೆ ಜ್ವರ ಬಂದಿದೆ ಅಂತ ರೂಮ್ ಕ್ಲೀನ್ ಮಾಡಿದ್ದು, ಡೈಲಿ ಬಾಕ್ಸ್ ಇಡ್ತಾ ಇದ್ದಿದ್ದು ರಾಜಲಕ್ಷ್ಮಿನ. ಇಷ್ಟ ದಿನ ನಾನು ಯಾರು ಅನ್ಕೊಂಡಿದ್ದೆ? ರಾಜಲಕ್ಷ್ಮಿ, ಸರ್ ನೀವಾ? ಪ್ರತಿ ಸಲ ನಾನೇ ಮಾತಾಡ್ತೀನಿ, ಇದೇನು ಸರ್ ನೀವೇ ಫಸ್ಟ್ ಟೈಮ್ ಬಂದು ಮಾತಾಡ್ಸ್ತಾ ಇದ್ದೀರಾ? ಏನು ಹೇಳಿ ಸರ್, ನಿಮ್ಗೇನಾದ್ರು ಬೇಕಾ? ಏನಾದರೂ ತಿಂತೀರಾ? ನನ್ಗೇನು ಬೇಡ ರಾಜಲಕ್ಷ್ಮಿ, ನಿನಗೋಸ್ಕರ ಒಂದು ಗಿಫ್ಟ್ ತಗೊಬಂದಿದ್ದೀನಿ. ಸರ್ ನೀವು ನನಗೆ ಗಿಫ್ಟ್ ತಗೊಂಬಂದಿದ್ದೀರಾ? ಏನು ಸರ್ ಇದು ಕನಸು ನಿಜಾನೋ? ಅಷ್ಟು ಎಕ್ಸೈಟ್ ಯಾಕೆ ಆಗ್ತಿದ್ಯಾ ರಾಜಲಕ್ಷ್ಮಿ? ನಾನು ಕೊಡ್ತಿರೋದು ಚಿಕ್ಕ ಗಿಫ್ಟ್, ಆದರೆ ನೀನು ಮಾಡಿದ್ದು ದೊಡ್ಡ ಸಹಾಯ. ನಾನಿದನ್ನ ಯಾವತ್ತೂ ಮರೆಯಲ್ಲ. ನನಗೆ ಜ್ವರ ಬಂದಾಗ ನೀನು ಬಂದು ಆರೈಕೆ ಮಾಡಿದೆ, ರೂಮ್ ಕ್ಲೀನ್ ಮಾಡಿದೆ, ನನಗೋಸ್ಕರ ಅಡುಗೆ ಮಾಡಿಟ್ಟೆ. ಅಷ್ಟಕ್ಕೂ ನನಗೆ ನಮ್ಮಮ್ಮ ಕೂಡ ಇಷ್ಟು ಕೆಲಸ ಮಾಡಿಲ್ಲ, ಆದರೆ ನೀನು ಮಾಡಿಕೊಟ್ಟಿದೀಯ. ಇಷ್ಟು ಒಳ್ಳೆ ಹುಡುಗಿಗೆ ಏನಾದರೂ ಒಂದು ಗಿಫ್ಟ್ ಕೊಡ್ಬೇಕಲ್ಲ, ಅದಕ್ಕೆ ತಗೊಂಡು ಬಂದೆ. ಸರ್ ಇದನ್ನೆಲ್ಲ ನಾನು ಮಾಡಿದ್ದೀನಿ ಅಂತ ನಿಮಗೆ ಯಾರು ಹೇಳಿದ್ರು ಸರ್? ನೀ ತಗೊಬಂದಿದ್ದ ಕ್ಯಾರಿಯರ್, ಅದ್ರ ಮೇಲೆ ನಿನ್ನ ಹೆಸರು ಬರೆದಿದೆ ಅಲ್ವಾ? ಇದನ್ನ ಗುರು ಸೇವೆ ಅನ್ಕೊಳ್ಳಿ ಸರ್. ಅದಕ್ಕೆ ನನ್ನ ಸ್ಟೂಡೆಂಟ್ಗೆ ಕೂಡ ಒಂದು ಒಳ್ಳೆ ಗಿಫ್ಟ್ ಕೊಡ್ಬೇಕಲ್ಲ. ದಿಸ್ ಈಸ್ ಮೈ ಸ್ಮಾಲ್ ಗಿಫ್ಟ್. ತಗೋ. ಸರ್ ಜುಮ್ಕಿ ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರಿ, ಹುಷಾರಾಗಿ ಮನೆಗೆ ಹೋಗು. ಥ್ಯಾಂಕ್ ಯು ಸರ್.
ಏನ್ ರಾಜಿ ಇಷ್ಟು ಹ್ಯಾಪಿ ಆಗಿದ್ಯಾ? ಹೇ ಜುಮ್ಕಿ, ತುಂಬಾ ಚೆನ್ನಾಗಿದೆ ರಾಜಲಕ್ಷ್ಮಿ. ಯಾವಾಗ ತಗೊಂಡೆ? ನನಗೆ ಹೇಳ್ದೇನೆ ಶಾಪಿಂಗ್ ಯಾವಾಗ ಮಾಡ್ದೆ? ನಾನ್ ತಗೊಂಡಿದ್ದಲ್ಲ ಆದ್ಯ, ಗಿಫ್ಟ್ ಕೊಟ್ರು. ಗಿಫ್ಟಾ? ಯಾರು ಕೊಟ್ರು? ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ಏನಾದ್ಯ ಹಿಂಗ್ ಕೇಳ್ತಿದ್ಯಾ? ಫ್ರೆಂಡ್ ಗಿಫ್ಟು. ಅದಕ್ಕೆ ಕೇಳ್ತಿದ್ದೀನಿ, ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ ಅಂತ. ಎಷ್ಟು ಒಳ್ಳೆ ಸೆಲೆಕ್ಷನ್, ಹುಡುಗಿರ್ ಕೂಡ ಮಾಡೋದಿಲ್ಲ. ಇಷ್ಟು ದಿನ ಸೆಲೆಕ್ಟ್ ಮಾಡಿರೋ ಹಾಗಿದ್ದಾರೆ. ತುಂಬಾ ಅಂದವಾಗಿ ಕಾಣ್ತಿದ್ಯಾ ರಾಜಿ. ಹೇಳು ರಾಜಿ. ಇವಾಗ ಅದೆಲ್ಲ ಯಾಕೆ? ಗಿಫ್ಟ್ ಚೆನ್ನಾಗಿದೆ ಅಲ್ವಾ, ಅಷ್ಟು ಸಾಕು. ಅಂದ್ರೆ ಯಾರು ಕೊಟ್ರೋ ಗೊತ್ತಾದ್ರೆ ನಾವು ಕೂಡ ಹ್ಯಾಪಿಯಾಗಿ ಫೀಲ್ ಆಗ್ತೀವಲ್ವಾ? ಹೇಳಿದ್ರೆ ಸಸ್ಪೆನ್ಸ್ ಏನಿರುತ್ತೆ, ನೀನೇ ಕಂಡು ಹಿಡ್ಬಿಟ್ಟು ಹೇಳು. ರಾಜಿ, ಯಾರು ಕೊಟ್ಟಿರ್ಬೋದು? ಪದ್ಮಾ, ಪದ್ಮಾ, ಎಲ್ರೂ ಎಲ್ಲಿದ್ದೀರಾ? ಲಗ್ನ ಪತ್ರಿಕೆ ತಗೊಂಡು ಬಂದಿದ್ದೀನಿ, ಬನ್ನಿ. ಮದ್ವೆ ಪತ್ರಿಕೆನಾ ಅಣ್ಣ? ಇಲ್ಲಿ ಕೊಡು. ತಗೋ. ಅದೇನ್ ಮದ್ವೆ ಫೋಟೋಗಳಲ್ಲ, ಮದ್ವೆ ಕಾರ್ಡ್ಸ್. ಯಾಕಷ್ಟೊಂದು ಓವರ್ ಆಗಿ ಆಡ್ತಿದ್ದೀರಾ? ಓವರ್ ಆಗಲ್ಲಮ್ಮ, ಯಾರ ಹೆಸರು ಬಂದಿದ್ಯೋ ನೋಡೋಣ ಅಂತ. ಲಗ್ನ ಪತ್ರಿಕೆಯಲ್ಲಿ ಮೊಮ್ಮಗಳು ಎಷ್ಟು ಅಂದವಾಗಿದ್ದಾರೋ. ಅದ್ಭುತವಾಗಿದ್ದಾರ ಅತ್ತಮ್ಮ. ಹೌದು, ಇವನಲ್ಲಿ ಹೋದ? ಲೇ ಸೀನೋ, ಏನೋ ಮೂಲ ನಿಂತಿದ್ಯಾ ಅಲ್ಲಿ, ಇಲ್ಲಿಗೆ ಬಾ ಬಾ. ಅದು ಲೇ ನೋಡು ಎಷ್ಟು ಚೆನ್ನಾಗಿದೆಯೋ. ಶೋಭಕೃತ ನಾಮ ಸಂವತ್ಸರ 10/11/2024 ಬೆಳಿಗ್ಗೆ 5:30 ಅಂದ್ರೆ ಬ್ರಹ್ಮ ಮುಹೂರ್ತ ದಿನ. ನಾನು ಹೇಳೋ ಟೈಮ್ ಇದು. ಅಬ್ಬಾ, ಒಳ್ಳೆ ಮುಹೂರ್ತ ಇಟ್ಟಿದ್ದೀರ ಭಾವನವ್ರೆ. ಫಸ್ಟ್ ಪತ್ರಿಕೆನ ನಿಮ್ ಕೈಯಿಂದ ತಗೊಂಡಿ ನೋಡಿ, ಅಲ್ಲೇ ಸಕ್ಸಸ್ ಆಗೋದ ನನ್ನ ಮಗ. ಲೇ ಸೀನೋ, ಕಾರ್ಡ್ ತಗೊಂಡು ನೀನು ನೋಡ್ಕೊಳ್ಳೋ. ಲೇ, ಇಂಥ ದಿನ ಲೈಫಲ್ಲಿ ಒಂದೇ ಸರಿ ಕಾಣೋ ಬರೋದು, ನೋಡು. ಬಾವ, ನಿಮ್ಮ ಹೆಸರು ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಮದುವೆ ಮನೆಯಲ್ಲಿ ನಿಮ್ಮ ಬಗ್ಗೆ ಯಾರು ಗಮನನೇ ಕೊಡಲ್ಲ. ನಾನು ಎಲ್ಲಿದ್ರೆ ಏನು ಶಿವರಾಜು, ಇಂಥದ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನನಗೆ ನನ್ನ ಪ್ರೀತಿಯ ಭಾವನವ್ರು ಇದ್ದಾರಲ್ವಾ. ಎಣ್ಣೆ ಗುಂಗಲ್ ಇರ್ತೀನಿ ಅಂತ ಮಾತ್ರ ಹೇಳ್ಬೇಡಿ, ಅಣ್ಣ ಕೇಳಿಸ್ಕೊತಾನೆ. ಕೇಳಿಸ್ತು. ರಾಜು, ಲಗ್ನ ಪತ್ರಿಕೆ ತುಂಬಾ ಚೆನ್ನಾಗಿದೆ. ಮೊದಲನೇ ಲಗ್ನ ಪತ್ರಿಕೆನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು. ಹಾಗೆ ಆಗ್ಲಮ್ಮ. ನಮ್ಮ ಕುಲದೈವ ಶ್ರೀರಾಮಚಂದ್ರ ಮೂರ್ತಿಗೆ ಲಗ್ನ ಪತ್ರಿಕೆನ ಸಮರ್ಪಿಸಿ ಅರ್ಚನೆ ಕೂಡ ಮಾಡಿಸೋಣ. ಈ ಮದುವೆ ಸಂತೋಷವಾಗಿ ನಡೆದ್ರೆ ಸಾಕು. ಆರಾಮಾಗಿ ನಡೆಯುತ್ತೆ ಭಾವನವ್ರೆ. ಲಗ್ನ ಪತ್ರಿಕೆ ಕೂಡ ಬಂದಾಯ್ತಲ್ಲ. ಈ ವಾರ ನಮ್ಮನೆ ಹಸಿರಾದ ತೋರಣದಿಂದ, ಹೂಗಳಿಂದ ಕಂಗೊಳಿಸ್ಬಿಡುತ್ತೆ ಬಿಡಿ. ಸೀನು ಮದ್ವೆ ಅಂದ್ರೆ ಸುಮ್ನೆನ ಪಾರ್ವತಿ, ಸಂಭ್ರಮ ಜೋರಾಗಿರ್ಬೇಕು. ದೊಡ್ಡಮ್ಮ,
ಇದ್ರಲ್ಲಿ ನನ್ನ ಹೆಸರು ಕೂಡ ಬಂದಿದ್ಯೋ ಇಲ್ವೋ ನೋಡಿ. ಅಬ್ಬಬ್ಬಾ ನೀನನ್ ದೊಡ್ಡವನಂತ ನಿನ್ನ ಹೆಸರು ಹಾಕ್ತಾರೇನೋ? ಲೇ, ಮದ್ವೆ ಅಂದ್ರೆ ಊಟದ ಬಗ್ಗೆ ಯೋಚನೆ ಮಾಡ್ಬೇಕು ಕಣೋ. ಮಧ್ಯದಲ್ಲಿ ನೀನ್ ತಿನ್ಬೋದಂತನಾ? ನನ್ಗೇನು ಅವಸರ ಇಲ್ಲ.